ಜಿಲ್ಲೆಯ 2024-25ನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಇತರ ಸಿದ್ಧತೆಗಳ ಕುರಿತು ಕೃಷಿ ಇಲಾಖೆಯ ಸಭಾಂಗಣದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಸಿದ್ಧತೆಗಳ ಕುರಿತು ಮಾಹಿತಿ ಪಡೆದರು. ಸಪ್ಲೈ ಪ್ಲಾನ್ಗೂ ಆಕ್ಚುಯಲ್ ಸಪ್ಲೈಗೂ ಸಪೋಸ್ ಡಿಮ್ಯಾಂಡ್ ಬಂದ್ರೆ ನೀವು ಪೂರ್ತಿ ಕೊಡ್ತೀರಾ? ನಿಮ್ಮದು ಪ್ರೊಡಕ್ಷನ್ ಇದೆ, ಭೂಮಿಕಾ ಟಿವಿಯೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಇಂದು ಕೃಷಿ ಇಲಾಖೆ ಸಹಯೋಗದೊಂದಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಸರಬರಾಜುದಾರರು, ರೈತ ಸಂಘ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದ್ದು, ಮುಂಗಾರು ಮಳೆಯಲ್ಲಿ ಬಿತ್ತನೆಗೆ ತಕ್ಕಷ್ಟು ಬೀಜ ಹಾಗೂ ರಸಗೊಬ್ಬರಗಳನ್ನು ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಈಗ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಬಿತ್ತನೆ ಪ್ರಾರಂಭ ಆಗಿದೆ. ಅದೇ ರೀತಿ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ವಾಡಿಕೆ ಅಂತ ಬರುವ ಮುನ್ಸೂಚನೆ ಇರೋದ್ರಿಂದ ಬಿತ್ತನೆ ಬೀಜ ಇರ್ಬೋದು, ನಮ್ಮ ಫರ್ಟಿಲೈಸರ್ ದಾಸ್ತಾನುಗಳ ಬಗ್ಗೆ ನಾವು ಇವತ್ತು ಕೃಷಿ ಇಲಾಖೆ ವತಿಯಿಂದ ಎಲ್ಲ ನಮ್ಮ ಫರ್ಟಿಲೈಸರ್ ಡೀಲರ್ ಕಂಪನಿಗಳು ಮತ್ತು ನಮ್ಮ ರೈತ ಸಂಘದವರು ಮತ್ತು ನಮ್ಮ ಕೃಷಿ ಅಧಿಕಾರಿಗಳದ್ದು ಒಂದು ಸಭೆಯನ್ನು ಮಾಡಿದ್ದೀವಿ. ಇದು ಪೂರ್ವಭಾವಿ ಸಭೆ. ಸೊ ನಮ್ಮಲ್ಲಿ ಬಿತ್ತನೆ ಬೀಜ ದಾಸ್ತಾನು, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಬೆಳೆಗಳು, ನಮ್ಮ ಸೂರ್ಯಕಾಂತಿ ಇರ್ಬೋದು, ಕಡಲೆ ಇರ್ಬೋದು, ಏನು ನಾವು ಪೂರ್ವ ಮುಂಗಾರಲ್ಲಿ ಬೆಳಿತೀವಿ. ಒಟ್ಟು ನಮಗೆ ಈ ಸರಿ 98,000 ಹೆಕ್ಟೇರ್ ಕ್ಷೇತ್ರ ಬಿತ್ತನೆ ಟಾರ್ಗೆಟ್ ಇರುವಂಥದ್ದು. ಅದಕ್ಕೆ ಏನೇನು ನಾವು ಸಿದ್ಧತೆಗಳು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ಸೊ ಡೀಲರ್ ಕಂಪನಿಗಳ ಹತ್ರನೂ ಎಲ್ಲರ ಹತ್ರನೂ ಸಫಿಷಿಯೆಂಟ್ ಫರ್ಟಿಲೈಸರ್ ಸ್ಟಾಕ್ ಇದೆ. ಯೂರಿಯಾ ಇರ್ಬೋದು, DAP ಇರ್ಬೋದು, ಕಾಂಪ್ಲೆಕ್ಸ್ ಇರ್ಬೋದು, ಎಲ್ಲ ಗೊಬ್ಬರಗಳ ಸ್ಟಾಕ್ ಇದೆ. ಸೊ ನಮ್ಮ ಬಿತ್ತನೆ ಬೀಜನೂ ಸಹಿತ ನಮ್ಮ ಎಲ್ಲ ಡೀಲರ್ಸ್ ಹತ್ರ ಸಫಿಷಿಯೆಂಟ್ ಆಗಿದೆ. ಸೊ ಹೋದ ವರ್ಷದಲ್ಲಿ ಕೆಲವು ಇಶ್ಯೂಸ್ ಬಂದವು, ಅಂದರೆ ಸಫಿಷಿಯೆಂಟ್ ಆಗಿ ಕೊಡ್ತಾ ಇಲ್ಲ ಅಥವಾ MRP ರೇಟ್ ಅಂತೆ ನಮಗೆ ಫರ್ಟಿಲೈಸರ್ ಡಿಸ್ಟ್ರಿಬ್ಯೂಟ್ ಆಗ್ತಿಲ್ಲ. ಆಮೇಲೆ ಶೃಂಗೇರಿ ಈ ಮಲೆನಾಡು ಭಾಗದಲ್ಲಿ MRPಗಿಂತ ಹೆಚ್ಚು ಪ್ರೈಸ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಎಲ್ಲ ಇವಾಗ ಕಟ್ಟುನಿಟ್ಟಾಗಿ ಯಾವ ರೀತಿ ಅದನ್ನು MRPಗಿಂತ ಹೆಚ್ಚು ಯಾವುದೇ ಕಾರಣಕ್ಕೂ ಕೊಡೋ ಆಗಿಲ್ಲ. ಆಮೇಲೆ ಪಾಯಿಂಟ್ ಆಫ್ ಸೇಲ್ ಡೇಟಾಗಳನ್ನ ಕರೆಕ್ಟಾಗಿ ಇಟ್ಕೋಬೇಕು. ಸೊ ಏನೇ ಡಿಸ್ಟ್ರಿಬ್ಯೂಷನ್ ಡೀಟೇಲ್ಸು ನಮ್ಮ ಕೃಷಿ ಇಲಾಖೆಗೆ ಪೂರ್ವ ನಿಗದಿತ ಸಮಯದಲ್ಲಿ ನೀಡಬೇಕು. ಮತ್ತು ಪ್ರತಿ 3 ತಿಂಗಳಿಗೊಮ್ಮೆ ಏನೇನು ಆಡಿಟ್ ವರದಿಗಳು ಬೇಕು. ಸೊ ಇಲಾಖಾ ಮಟ್ಟದಲ್ಲೂ ನಾವು ಸೂಚನೆಗಳನ್ನು ನೀಡಿದ್ದೀವಿ. ಏನೇನು ಇನ್ಸ್ಪೆಕ್ಷನ್ಸ್ಗಳು ಮಾಡಬೇಕು ಮ್ಯಾಂಡೇಟ್ರಿಯಾಗಿ, ಆಮೇಲೆ ನಮ್ಮ ಕ್ವಾಲಿಟಿ ಚೆಕ್ಸ್ ಏನೇನಾಗಬೇಕು, ಸೊ ಅದನ್ನು ಸಹಿತ ಇಲಾಖೆಯವರು ಸೂಚನೆ ನೀಡಿದ್ದೀವಿ. ಕಂಪನಿಗಳಿಗೂ ಸಹಿತ ನಾವು ಏನೇನು ಕ್ರಮ ವಹಿಸಬೇಕು ಅಂತ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೀವಿ. ಮತ್ತು ರೈತ ಸಂಘ ಸದಸ್ಯರುಗಳಿಗೂ ಅವರು ಏನು ಅಹವಾಲುಗಳಿಗೂ ಅದನ್ನು ನಾವು ಕೇಳಿ ಈಗಾಗಲೇ ಕ್ರಮ ವಹಿಸಲಿಕ್ಕೆ ತಿಳಿಸಿದ್ದೀವಿ. ಹಾಲಿ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರೈತರಿಗೆ ಏನೇನು ಬಿತ್ತನೆ ಬೀಜ ಬೇಕು ಮತ್ತು ಫರ್ಟಿಲೈಸರ್ ಬೇಕು, ಅದು ಸಫಿಷಿಯೆಂಟ್ ಸ್ಟಾಕ್ ಇದೆ, ಯಾವುದೇ ಕೊರತೆ ಇಲ್ಲ. ಇನ್ನು ಮುಂದೆನೂ ಸಹಿತ ಮಳೆ ಚೆನ್ನಾಗಿ ಏನು ಮುನ್ಸೂಚನೆ ಇದೆ ಅದರಂತೆ ಸಹಿತ ನಾವು ಕಂಪ್ಲೀಟ್ಲಿ ವಿ ಆರ್ ರೆಡಿ. ಕೃಷಿ ಇಲಾಖೆ ಉಪನಿರ್ದೇಶಕರಾದ ಸುಜಾತಾ ಅವರು ಮಾತನಾಡಿ, ಮುಂಗಾರು ಮಳೆ ಆಶಾದಾಯಕವಾಗಿದ್ದು ರೈತರಿಗೆ ಅಗತ್ಯವಾಗಿರುವಂತಹ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಪೂರೈಸಲು ಎಲ್ಲ ಸರಬರಾಜುದಾರರಿಗೆ ಸೂಚಿಸಿದ್ದು, ಅವರೆಲ್ಲರೂ ಇಂದು ಸಭೆಯಲ್ಲಿ ಭಾಗವಹಿಸಿ ಅಗತ್ಯಕ್ಕೆ ತಕ್ಕಂತೆ ದಾಸ್ತಾನನ್ನು ಪೂರೈಸಲು ಒಪ್ಪಿರುತ್ತಾರೆ. ಹಾಗೂ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಗೆ ಸರಬರಾಜು ಮಾಡಿದಂಥ ದಾಸ್ತಾನನ್ನು ಬೇರೆ ಜಿಲ್ಲೆಗೆ ರವಾನಿಸಿದಂತೆ ಕಟ್ಟುನಿಟ್ಟಾಗಿ ಸೂಚಿಸಿರುತ್ತಾರೆ ಎಂದು ಹೇಳಿದರು. ನಾನು ಸುಜಾತಾ, ಜಂಟಿ ಕೃಷಿ ನಿರ್ದೇಶಕರು, ಚಿಕ್ಕಮಗಳೂರು. ಈ ದಿನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲೆಯಲ್ಲಿ ಮುಂಗಾರಿಗೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ವು. ಅದರಲ್ಲಿ ಎಲ್ಲ ಒಂದು ನಮ್ಮ ಜಿಲ್ಲೆಗೆ ಯಾರ್ಯಾರು ರಸಗೊಬ್ಬರವನ್ನು ಸಪ್ಲೈ ಮಾಡ್ತಾರೋ ಆ ಎಲ್ಲ ಸಪ್ಲೈಯಿಂಗ್ ಕಂಪನಿಯವರ ಪ್ರತಿನಿಧಿಗಳಿದ್ರು ಮತ್ತು
ಜಿಲ್ಲೆಯ ಡೀಲರ್ಸ್ದು ಪ್ರತಿನಿಧಿಗಳಿದ್ರು ಹಾಗೂ ರೈತ ಮುಖಂಡರು ಸಹ ಇದ್ರು ನಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ. ಸೊ ಇಲ್ಲಿ ನಾವು ಏನು ನಮಗೆ ಪೂರ್ವ ಮುಂಗಾರಲ್ಲಿ ಏನು ಮಳೆ ಆಶಾದಾಯಕವಾಗಿದೆಯೋ ಆ ರೀತಿ ಇಲಾಖೆಯಿಂದ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬಿತ್ತನೆ ಬೀಜಕ್ಕೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಎಲ್ಲೆಲ್ಲಿ ಪೂರ್ವ ಮುಂಗಾರು ಇದೆಯೋ ಅಲ್ಲೆಲ್ಲವೂ ನಮಗೆ ಸಫಿಷಿಯೆಂಟ್ ಆಗಿ ಬಿತ್ತನೆ ಬೀಜದ್ದು ಸ್ಟಾಕ್ ಬಂದಿದೆ. ಅದೇ ರೀತಿ ಏನು ಫರ್ಟಿಲೈಸರ್ ರಸಗೊಬ್ಬರನೂ ಅಷ್ಟೇ ನಮಗೆ ಹೋದ ವರ್ಷ ಸ್ವಲ್ಪ ಬರಗಾಲ ಇದ್ದಿದ್ದರಿಂದ ಸ್ವಲ್ಪ ನಮಗೆ ಉಳ್ಕೊಂಡಿದೆ. ಹೋದ ವರ್ಷದ್ದು ಸ್ಟಾಕು ಇದೆ, ಜೊತೆಗೆ ಈ ವರ್ಷ ಏನು ಸಪ್ಲೈ ಬರಬೇಕಿತ್ತು ಏಪ್ರಿಲಲ್ಲಿ ಅದು ಬಂದು ನಮಗೆ ಏಪ್ರಿಲ್ ಅಂತ್ಯದೊಳಗಡೆಗೆ 35,000 ಮೆಟ್ರಿಕ್ ಟನ್ ಅಷ್ಟು ಸ್ಟಾಕ್ ಇರಬೇಕು. ಅದಕ್ಕೆ ಎದುರಾಗಿ 41,000 ಮೆಟ್ರಿಕ್ ಟನ್ ಅಷ್ಟು ಈಗಾಗಲೇ ರಸಗೊಬ್ಬರ ಸ್ಟಾಕ್ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಏನು ಶಾರ್ಟೇಜ್ ಕೊರತೆ ಬಿತ್ತನೆ ಬೀಜಕ್ಕಾಗಲಿ ರಸಗೊಬ್ಬರಕ್ಕಾಗಲಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರೋದಿಲ್ಲ. ಹಾಗೆ ಮುಂಗಾರಿಗೆ ಏನೇನು ಪ್ರಿಪರೇಷನ್ಸ್ ಬೇಕೋ ಬಿತ್ತನೆ ಬೀಜ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಇದಕ್ಕೆ ಏನೇನು ಸೂಚನೆಗಳನ್ನ ಕೊಡಬೇಕು ಅದನ್ನ ರಸಗೊಬ್ಬರ ಕಂಪನಿಗಳಿಗೆ ಮತ್ತು ಡೀಲರ್ಗಳಿಗೆ ಎಲ್ಲರಿಗೂ ಇಲಾಖೆ ಕಡೆಯಿಂದ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳವರು ಕೊಟ್ಟಿರ್ತಾರೆ. ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರೆ ಏನು ಕಂಪನಿಯವರು ತಮ್ಮ ರೇಟ್ ಬಂದ ತಕ್ಷಣ ಅದರದ್ದು ಮಾಹಿತಿನ ಇಲಾಖೆಗಳಿಗೆ 2 ದಿನ ಮುಂಚಿತವಾಗಿ ಕೊಡಬೇಕು ಅನ್ನೋದೊಂದು, ಮತ್ತು ಏನು ಡೀಲರ್ಸ್ ಸಹ ಪಾಸಲ್ಲಿನೇ ಕ್ಲಿಯರ್ ಮಾಡಬೇಕು, ಎಲ್ಲ ಒಂದು ರಸಗೊಬ್ಬರವನ್ನು ಮಾರಾಟ ಮಾಡಬೇಕು ಮತ್ತು 3 ತಿಂಗಳಿಗೊಂದ್ಸರಿ ಆ ರಸಗೊಬ್ಬರ ಪಾಸಲ್ಲಿ ಕ್ಲಿಯರ್ ಮಾಡೋದನ್ನ ತಗೊಂಡು ಬಂದು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ದೃಢೀಕರಿಸ್ಕೊಂಡು ಹೋಗಬೇಕು. ಮತ್ತು ನಮ್ಮ ಜಿಲ್ಲೆಯಿಂದ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಹಂಚಿಕೆ ಆದಂತಹ ರಸಗೊಬ್ಬರ ಹೊರಗಡೆಗೆ ಹೋಗಬಾರ್ದು, ಜಿಲ್ಲೆಯಿಂದ ಹೊರಗಡೆಗೆ ಹೋಗಬಾರ್ದು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಾರೆ. ಹಾಗೆ ಕಂಪನಿಯವ್ರಿಗೂ ಸಹ ಏನು ನಮಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನು ಬೇಡಿಕೆ ಜಾಸ್ತಿ ಬಂದಾಗ ಏನಾದರೂ ಫರ್ಟಿಲೈಸರ್ ಬೇಕು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂದರೆ ಸಪ್ಲೈ ಮಾಡಲಿಕ್ಕೆ ರೆಡಿ ಇದ್ದಾರಾ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೊಂಡಿರ್ತೀವಿ. ಎಲ್ಲ ಕಂಪನಿಯವರು ಅದಕ್ಕೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಮುಂಗಾರಿಗೆ ಏನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನ ಕೃಷಿ ಇಲಾಖೆಯಿಂದ ಮಾಡ್ಕೊಂಡಿರ್ತೀವಿ. ಮತ್ತು ಏನು ಯಾವುದೇ ರೀತಿಯಾದಂತಹ ಬಿತ್ತನೆ ಬೀಜ ರಸಗೊಬ್ಬರದ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ, ಕೃಷಿ ಅಧಿಕಾರಿಗಳಾದ ಪೂರ್ಣಿಮಾ, ಮೇನಕಾ, ವೆಂಕಟೇಶ್ ಚೌಹಾಣ್, ರೈತ ಸಂಘದ ಗುರುಶಾಂತಪ್ಪ ಹಾಗೂ ಇತರ ಮುಖಂಡರು, ಕೃಷಿ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು.